ಈಗ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಂಜುನಾಥ್ ಅವರಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಮಕಾಂತ್ ಸರ್. ಓಕೆ, ಈಗ ನನ್ನ ಪ್ರಶ್ನೆ, ಈ ಮೈಕ್ರೋ ಫೈನಾನ್ಸ್ ಅಂದರೆ ಹೇಗೆ? ಈಗ ಮೈಕ್ರೋ ಫೈನಾನ್ಸು ಸಾಲ ಕೊಡ್ತಿರೋದೇ ತಪ್ಪು ಅಂತ ನಾನೆಲ್ಲೂ ಮಾತಾಡ್ತಾ ಇಲ್ಲ. ಬ್ಯಾಂಕ್ ಸಾಲ ಕೊಟ್ಟ ಹಾಗೆ ಅವರು ಕೊಡ್ತಾರೆ. ಬ್ಯಾಂಕ್ಗಿಂತ ನಿಯಮಾವಳಿಗಳು ಸರಳ ಇರಬಹುದು ಅಂತ. ಇಲ್ಲಿ ಜನ ಸಮಸ್ಯೆಗೆ ಸಿಕ್ಕಾಕೊಳ್ತಿರೋದು ಹೇಗೆ? ಮೈಕ್ರೋ ಫೈನಾನ್ಸ್ ಅವರ ವಿಚಾರ ಏನು ಅಂತ ಇಲ್ಲಿ ಮಂಜುನಾಥ್ ಅವರೇ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಮೈಕ್ರೋ ಫೈನಾನ್ಸ್ ಹಾವಳಿಯ ಕಿರುಕುಳವನ್ನ ತಪ್ಪಿಸಬೇಕು ಅಂತೇಳಿ ಮಂಡ್ಯದಲ್ಲಿ ಹೋರಾಟವನ್ನ ಮಾಡಿದಂತ ಸಂಘಟನೆ ಕನ್ನಡ ಸೇನೆ. ಕಳೆದ ಈಗಾಗ್ಲೇ ಬಹಳಷ್ಟು ಜನ ರಾಜಕಾರಣಿಗಳು, ಆಡಳಿತ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರು ನಿನ್ನೆ ಕೂಡ ಮಾತನಾಡಿದ್ದಾರೆ. 60 ಮೈಕ್ರೋ ಫೈನಾನ್ಸ್ ಮಂಡ್ಯದಲ್ಲಿದೆ. ಇಡೀ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ತೀವ್ರಗೊಳ್ತಾ ಇದೆ. 15 ಮಾತ್ರ ಮೈಕ್ರೋ ಫೈನಾನ್ಸ್ ಅಧಿಕೃತ, ಇನ್ನು ಬಾಕಿ 45 ಅನಾಧಿಕೃತ ಅಂತ ಹೇಳ್ತಿದ್ದಾರೆ. ನಾವು ಬಹಳಷ್ಟು ವರದಿಗಳ ಆಧಾರದ ಮೇಲೆ ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನ ರಾಷ್ಟ್ರೀಕೃತ ಬ್ಯಾಂಕಿನ ಆಡಳಿತ ವ್ಯಾಪ್ತಿಗೆ ಬರುವಂತ ಬ್ಯಾಂಕ್ಗಳಲ್ಲಿ RBI ಅಧಿನಿಯಮದ ಪ್ರಕಾರ ಒಂದು ವ್ಯಕ್ತಿ ಒಂದು ಸಾಲ ಅಂತ ಹೇಳ್ತಾರೆ. ಆದ್ರೆ ಫೇಕ್ ಐಡಿಯನ್ನ ಮಾಡಿ ಆಧಾರ್ ಕಾರ್ಡ್ ನಂಬರ್ ಅನ್ನ, ತಪ್ಪು ನಂಬರ್ ಅನ್ನ ಕೊಟ್ಟು ಅದೇ ವ್ಯಕ್ತಿ ಒಂದು ಮಹಿಳೆ ಇವತ್ತು 16 ಸಂಘಗಳಲ್ಲಿ, 18 ಸಂಘಗಳಲ್ಲಿ, 20 ಸಂಘಗಳಲ್ಲಿ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಲೋನ್ ತೆಗೆದುಕೊಳ್ತಿರುವಂತ ಪ್ರತ್ಯಕ್ಷ ಘಟನೆಗಳನ್ನ ನಾವು ಮಹಿಳಾ ಆಯೋಗದ ಅಧ್ಯಕ್ಷನ ಕರೆಸಿ ಪ್ರತ್ಯಕ್ಷವಾಗಿ ಅವರ ವರದಿಯನ್ನು ಕೊಟ್ಟಿದ್ದೇವೆ. ಹಳ್ಳಿಗಳಿಗೆ ಹೋಗಿ ಕರ್ಕೊಂಡೋಗಿದ್ದೇವೆ. ಹಳ್ಳಿಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮಂಜುನಾಥ್ ಅವ್ರ ನನ್ನೊಂದು ಪ್ರಶ್ನೆ ಇದೆ ಇಲ್ಲಿ. ಈಗ ಇಲ್ಲಿ ಮೈಕ್ರೋ ಫೈನಾನ್ಸ್ ಕಡೆಯಿಂದ ಸಾಲ ಕೊಡ್ತಕ್ಕಂಥ ವ್ಯಕ್ತಿನೇ ನಿನ್ನ ID ಫೇಕ್ ಕೊಟ್ಬಿಡಮ್ಮ, ಬೇರೆ ಬೇರೆ ಆಧಾರ್ ಕಾರ್ಡ್ ನಂಬರ್ ಕೊಟ್ಬಿಡಮ್ಮ, ನೀನು ಸಾಲ ಕೊಡಿಸೋ ಜವಾಬ್ದಾರಿ ನಂದು, ನನಗೆ ನನ್ನ ಸಂಸ್ಥೆಗೆ ಬಡ್ಡಿ ಬಂದರೆ ಸಾಕು ಅಂತ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಕೆಲಸ ಮಾಡ್ತಿದ್ದಾರಾ? ಅಥವಾ ಯಾರು ಸಾಲ ಪಡ್ಕೊಳ್ಬೇಕು ಅಂತ ಇದ್ದಾರಲ್ಲ 20 ಸಂಘ ಅಂತ ನೀವು ಒಂದು ಉಲ್ಲೇಖ ಮಾಡಿದ್ರಿ, ಯಾವ ಮಹಿಳೆ ಅಂತ ಹೆಸರು ಬೇಡ ನನಗೆ, ಅವರೇ ಈ ಥರದ್ದು ಬೇರೆ ಬೇರೆ ID ಕಾರ್ಡ್ ಕೊಟ್ಬಿಟ್ಟು ಸಾಲ ತಗೋತಾ ಇದ್ದಾರಾ ಅಂತ? ಇಲ್ಲ ಸರ್, ಮೈಕ್ರೋ ಫೈನಾನ್ಸ್ ಗಳಲ್ಲಿ ನೋಡಿ ಒಂದಷ್ಟು ನಿಯಮಗಳಿದೆ ಸರ್ ಲೋನ್ ತೆಗೆದುಕೊಳ್ಳೋದಕ್ಕೆ. ಲೋನ್ ಏನೆಲ್ಲ ತಗೊಳ್ಬಹುದು. ಇವತ್ತು ಆಧಾರ್ ಕಾರ್ಡ್ ಮತ್ತು ಏನು ಅವ್ರದ್ದು ವೋಟರ್ ಕಾರ್ಡ್ ಏನ್ ಕೊಡ್ತಿದ್ದಾರೆ ಅದನ್ನ ಫೇಕ್ ಮಾಡಿ 18 ಹೆಚ್ಚು ಲೋನ್ ತಗೊಳ್ತಾರೆ, ಲೋನ್ ಕೊಡ್ತಾರೆ ಅನ್ನೋದಾದ್ರೆ 50,000 ಲೋನ್ ಕೊಟ್ರೆ 5,000 ಕಮಿಷನ್ ಇಟ್ಕೋತಿದ್ದಾರೆ. ಕಮಿಷನ್ ದಂಧೆ ನಡೀತಾ ಇದೆ ಇದ್ರೊಳಗಡೆ. ಅತಿ ಹೆಚ್ಚು ಲೋನ್ ಅನ್ನ ಬಳಕೆ ಮಾಡುವಂತ, ವಸೂಲಿ ಮಾಡುವಂತ ಮಕ್ಕಳು ಇವತ್ತು 18 ವರ್ಷದಿಂದ 25 ವರ್ಷದ ಯುವಕರನ್ನೇ ಆಯ್ಕೆ ಮಾಡ್ತಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಇಂದ ಹಣ ವಸೂಲಿಯ ದೃಷ್ಟಿಯಿಂದ ರೌಡಿತನ ಬೆಳೀತಾ ಇದೆ. ಪ್ರತಿ ಒಂದು ಹಳ್ಳಿಯ ಭಾಗಗಳಲ್ಲಿ ಹಳ್ಳಿ ಜನ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಮನೆ ಮುಂದೆ ಬಂದು ಬೈಕ್ ಹಾಕೊಂಡು ನಿಂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಂಡು ನನ್ನ ಮನೆ ಮುಂದೆ ಬಾಯಿ ಬಂದು ಮಾತಾಡ್ತಿದ್ದಾರೆ. ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿಗೆ ಹೋಗಿದ್ದೇವೆ ಅಂತ ಹೇಳಿದ್ದಾರೆ. ನಾವು ಮಂಡ್ಯ ತಾಲೂಕು ಒಳಲು ಗ್ರಾಮಕ್ಕೆ ಕೂಡ ಹೋದಂತ ಸಂದರ್ಭದಲ್ಲಿ 60 ಸಂಘಗಳು, 60 ಮೈಕ್ರೋ ಫೈನಾನ್ಸ್ ಅದೊಂದೇ ಗ್ರಾಮದಲ್ಲಿ ಲೋನ್ ಕೊಟ್ಟಿದೆ. ಒಂದೊಂದು ಮಹಿಳೆ 15, 14, 12, 13 ಸಂಘಗಳಲ್ಲಿ ಲೋನ್ ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಮಧ್ಯವರ್ತಿಗಳು ಆ ಗ್ರಾಮದವರು. ಮಿನಿಮಮ್ ಸಾಲ ಎಷ್ಟು ಮಂಜುನಾಥ್ ಅವರೇ? ಇದರಲ್ಲಿ ಮಿನಿಮಮ್ ಸಾಲ ಎಷ್ಟು, ಮ್ಯಾಕ್ಸಿಮಮ್ ಸಾಲ ಎಷ್ಟು, ಬಡ್ಡಿ ಎಷ್ಟು ಅಂತ ಈಗ ನೀವು ಹೇಳಿದ್ರಿ. 15 ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮಾತ್ರ ಮಂಡ್ಯ ವ್ಯಾಪ್ತಿಯಲ್ಲಿ RBI ಗೈಡ್ಲೈನ್ಸ್ ಪ್ರಕಾರ ಇರ್ತಕ್ಕಂಥವು. ಸುಮಾರು 45 RBI ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಅಂಥೇಳಿ. ಇರಲಿ, ಈಗ ಗೈಡ್ಲೈನ್ಸ್ ಪ್ರಕಾರ ಇರೋದೊಂದು, ಇರದಿರೋದೊಂದು. ಹಣ ಅಂತೂ ಈ ದೇಶದ್ದೇ, ಕರೆನ್ಸಿ ಅಂತೂ ಈ ದೇಶದ್ದೇನೆ. ಕರೆನ್ಸಿ ನಕಲಿ ಅಲ್ಲ, ಅಲ್ಲಿ ನಕಲಿ ಕರೆನ್ಸಿ ಅಂತೂ ಕೊಡಲ್ಲ ಅಲ್ಲಿ. ಇರಲಿ, ಹಣ ತೊಗೊಂಡಿದ್ರೆ ಹಣ ಕಟ್ಟಬೇಕು. ವಸೂಲಿ ಮಾಡಬೇಕಾದ್ರೆ ನಿಯಮಗಳ ಬಗ್ಗೆ ನಾವು ಮಾತಾಡೋಣ. ಎಷ್ಟು ಮಿನಿಮಮ್ ಸಾಲ ಕೊಡ್ತಾರೆ, ಎಷ್ಟು ಮ್ಯಾಕ್ಸಿಮಮ್ ಸಾಲ ತೊಗೊಳ್ತಾರೆ? ಯಾರೋ ಹೇಳಿದ್ರಿ 15, 20 ಅಂತ ಹೇಳಿ. ಎಷ್ಟೆಷ್ಟು ಸಾಲ ಮಾಡಿದಾರೆ ಅದೊಂದು ಮಹಿಳೆಯರು ಅಥವಾ ಒಬ್ಬ ವ್ಯಕ್ತಿ ಇಲ್ಲಿ ಅಂತ? ಸರ್, ಮಹಿಳೆಯರು ಇವತ್ತು ಹೈನುಗಾರಿಕೆ, ಕೃಷಿ ಆಧಾರಿತ ಜಿಲ್ಲೆಗಳಲ್ಲಿ ಒಂದು ಮಹಿಳೆ 1 ಲಕ್ಷ ತೆಗೆದುಕೊಂಡ್ರೆ ಅಸಲನ್ನ ಕಟ್ಟಕ್ಕಾಗದೇ ಇರುವಂತ ಸನ್ನಿವೇಶ ಇದೆ. ಇಂಥ ಸಂದರ್ಭದಲ್ಲಿ 18 ಸಂಘಗಳಲ್ಲಿ 10,000ದಿಂದ 1 ಲಕ್ಷ, 10 ಲಕ್ಷದವರೆಗೂ ಹಣ ತೆಗೆದುಕೊಂಡಿದ್ದಾರೆ. ಒಂದೇ ಸಾಲ 10 ಲಕ್ಷನ? ಒಂದೇ ಸಾಲ 10 ಲಕ್ಷನ? 10 ಸಾಲ 10 ಲಕ್ಷನ? 10 ಸಾಲದಲ್ಲಿ 10 ಲಕ್ಷ ತಗೊಂಡಿದ್ದಾರೆ. ಯಾವ ಸಂಘದಿಂದ ಎಷ್ಟು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇಲ್ಲಿ ತಗೊಂಡಿದ್ಯಾ ಅಂತ ಹೇಳ್ತಾರೆ, ನಾನು ಆ ಸಂಘದಲ್ಲಿ ತಗೊಂಡಿಲ್ಲ ಅಂತ ಹೇಳ್ತದೆ. ನಾವು ಪ್ರತ್ಯಕ್ಷವಾಗಿ ಅವರ ಜನರ ಬಳಿ ಹೋದಂತ ಸಂದರ್ಭಗಳಲ್ಲಿ ಅವ್ರು ಹೇಳು ಮಾತೇನು ಅಂತಂದ್ರೆ, ನಾನು 10 ಸಂಘದಲ್ಲಿ ತಗೊಂಡಿದ್ದೀನಿ ಕಣಪ್ಪ, ಆದ್ರೆ ನನ್ಗೆ ಲೆಕ್ಕ ಹೇಳ್ತಿರೋದು 13 ಸಂಘದಲ್ಲಿ. ಒಂದೇ ಐಡಿಲಿ 2 ಸಂಘದಲ್ಲಿ ಲೋನ್ ತೆಗೆದುಕೊಂಡಿದ್ದಾರೆ, ಆದ್ರೆ ನಾನು ಅಲ್ಲಿ ತಗೊಂಡಿಲ್ಲ. ಇನ್ನೊಂದು ಪ್ರಶ್ನೆ ಮಂಜುನಾಥ್ ಪ್ರಶ್ನೆ ಇನ್ನೊಂದು ಪ್ರಶ್ನೆ. ಈಗ ಸಂಘ ಅಂತ ಬಂದಾಗ, ಈಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿ, ಎಕ್ಸಾಂಪಲ್ ಮಂಜುನಾಥ್ ಅವರು ಯಾವುದೇ ಸಂಘದಲ್ಲಿ ಇಲ್ಲ,
ಮಂಜುನಾಥ್ ಅವ್ರಿಗೆ 1 ಲಕ್ಷ ಸಾಲ ಬೇಕು, ಮೈಕ್ರೋ ಫೈನಾನ್ಸ್ ಕೊಡುತ್ತಾ, ಅಥವಾ ಮಂಜುನಾಥ್ ಅವರು ಒಂದು ಸಂಘದಲ್ಲಿ ಮೆಂಬರ್ ಆಗಿದ್ದಾರೆ ಅಂದ್ರೆ ಮಾತ್ರ ಅವ್ರಿಗೆ ಸಾಲ ಸಿಗೋದಾ ಅಂತ? ಸಂಘದ ಸದಸ್ಯರಾಗಿದ್ರೆ ಮಾತ್ರ ಲೋನ್ ಕೊಡುತ್ತೆ ಸರ್ ಅವ್ರಿಗೆ, ಓಕೆ. ಅಧಿಕೃತವಾದ ಲೋನ್ ಸಿಗುತ್ತೆ. ಸಂಘ ಏನ್ ಮಾಡುತ್ತೆ? ಸಂಘ ಯಾವ ತರ ಶ್ಯೂರಿಟಿ ಕೊಡುತ್ತೆ? ಸಂಘ ಇವ್ರು ಕಟ್ಟಲ್ಲ ಅಂದ್ರೆ ನಾನು ಕಟ್ತೀನಿ ಅಂತ ಸರ್ ಏನ್ ಮಾಡ್ತಾರೆ, 20 ಜನ ಸಂಘ ಸದಸ್ಯರನ್ನ ಮಾಡ್ತಾರೆ ಸರ್. 20 ಜನ ಸದಸ್ಯರಲ್ಲಿ ನನಗೆ ಕೊಡ್ಬೇಕು ಅಂತಂದ್ರೆ ನನ್ನ ಗೆಳೆಯನ್ನೇ ಅವ್ರು ಸುರುಟಿ ತಗೋತಾರೆ ಸರ್. ಓಕೆ. ಇವ್ರು ನಾನ್ ಕಟ್ಟಿಲ್ಲ ಅಂತಂದ್ರೆ ಇವ್ರು ಬೈತಾರೆ ಸರ್. ಇವ್ರು ಬೈತಾರೆ, ಪಕ್ಕದ ಮನೆಯವ್ರು ಬೈತಾರೆ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಸರ್, ಊರಲ್ಲಿ ಯಾರೋ ಬಡ್ಡಿ ಕೊಡುವಂತವ್ರ ಹತ್ರ ಹೋಗಿ ಒಂದಕ್ಕಿಂತ ಜಾಸ್ತಿ ಬಡ್ಡಿ ತೆಗೆದುಕೊಂಡು ಬಂದು ಇವ್ರು ಹಣ ಕಟ್ತಾ ಇದಾರೆ ಸರ್. 18 ಸಂಘ 10 ಸಂಘ 10 ಲೋನ್ಗಳು ತೆಗೆದುಕೊಡಲ್ಲದೆ ಕೈ ಸಾಲಗಳು ಜಾಸ್ತಿ ಆಗ್ತಾ ಇದೆ. ಆದ್ರೆ ಸರ್ಕಾರಗಳು ಮೈಕ್ರೋ ಫೈನಾನ್ಸ್ ಹಾವಳಿಗಳನ್ನ ತಪ್ಪಿಸ್ಬೇಕು, ಆದ್ರೆ ಮೈಕ್ರೋ ಫೈನಾನ್ಸ್ ಇರಬಾರ್ದು ಅನ್ನೋ ಉದ್ದೇಶ ನಮ್ದಲ್ಲ. ಮೈಕ್ರೋ ಫೈನಾನ್ಸ್ ಭಾರತೀಯ ಜನರ ಬದುಕಿನಲ್ಲಿ ಒಂದಷ್ಟು ಬದಲಾವಣೆ ತರುವ ಕೆಲಸವನ್ನ ಮಾಡ್ಬೇಕು.